ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಕೇರಳಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಕಳೆದ ಬಾರಿಯೂ ಕೂಡ 19 ಸ್ಥಾನಗಳನ್ನು ಅವತ್ತು UPA ಗಳಿಸಿತು, ಅಲ್ಲಿ UDF ಗಳಿಸಿತು. ಬಹುತೇಕ ಅದಕ್ಕೆ ಹತ್ತಿರವಾದಂತಹ ರೀತಿಯಲ್ಲಿನೇ ಈ ಬಾರಿಯೂ ಕೂಡ ಕೇರಳದಲ್ಲಿ ಗಳಿಕೆ ಬರಬಹುದು ಅಂತೇಳಿ. ಆದರೆ NDA 1ರಿಂದ 3 ಸ್ಥಾನಗಳನ್ನು ಗಳಿಸಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆಯೂ ಕೂಡ ಇದೆ. ಕೇರಳದ 20 ಸ್ಥಾನಗಳಲ್ಲಿ BJP 1ರಿಂದ 3, ಅದೇ NDA ಕೂಡ ಇರುವಂಥದ್ದು 1ರಿಂದ 3 ಸ್ಥಾನಗಳನ್ನು ಗಳಿಸಬಹುದು ಅಂತೇಳಿ. ಕಾಂಗ್ರೆಸ್ 12ರಿಂದ 15 ಸ್ಥಾನಗಳಲ್ಲಿ ಗಳಿಸಬಹುದು. ಒಟ್ಟಾರೆಯಾಗಿ ಇಂಡಿಯಾ ಕೂಟ 15ರಿಂದ 18 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. ವಯನಾಡ್ನಲ್ಲಿ ರಾಹುಲ್ ಗಾಂಧಿ ಅವರ ಗೆಲುವಿಗೆ ಯಾವುದೇ ರೀತಿಯಾದಂತಹ ಅಡೆತಡೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕೂಡ ಎಕ್ಸಿಟ್ ಪೋಲ್ನ ರಿಸಲ್ಟ್ ಹೇಳ್ತಾ ಇದೆ. ಅದರ್ಸ್ 2ರಿಂದ 5 ಸ್ಥಾನಗಳಲ್ಲಿ, ಅಂದರೆ ಇಲ್ಲಿರುವಂತಹ LDF ಲೆಫ್ಟ್ ಪಾರ್ಟೀಸ್ ಏನಿದ್ದಾವೆ ಅವರು 2ರಿಂದ 5 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು ಅಂತೇಳಿ. ಇನ್ನು ಆಂಧ್ರ ಪ್ರದೇಶದ ವಿಚಾರಕ್ಕೆ ಬಂದಾಗ ಆಂಧ್ರ ಪ್ರದೇಶದ 25 ಲೋಕಸಭಾ ಕ್ಷೇತ್ರಗಳ ವಿಚಾರದಲ್ಲಿ NDA 19ರಿಂದ 22 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. BJP 4ರಿಂದ 6 ಸ್ಥಾನಗಳಲ್ಲೂ ಕೂಡ BJP ಗೆಲುವನ್ನು ದಾಖಲಿಸಿಕೊಳ್ಬಹುದು. 19ರಿಂದ 22 ಸ್ಥಾನಗಳಲ್ಲಿ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ NDA ಗಳಿಕೆ ಮಾಡಿಕೊಳ್ಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಆಂಧ್ರ ಪ್ರದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಎಕ್ಸಿಟ್ ಪೋಲ್ನ ರಿಸಲ್ಟ್ ಕೂಡ ಈಗ ಹೊರಬರ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ನ್ಯೂಸ್ 18ನ ಮೆಗಾ ಎಕ್ಸಿಟ್ ಪೋಲ್ನ ರಿಸಲ್ಟ್ ಇರುವಂಥದ್ದು. 19ರಿಂದ 22 ಸ್ಥಾನಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಈ ಬಾರಿ ಗಳಿಕೆಯನ್ನು ಮಾಡಿಕೊಳ್ಬಹುದು NDA ಅನ್ನುವಂತಹ ನಿರೀಕ್ಷೆ ಇದೆ. 19ರಿಂದ 22 ಸ್ಥಾನಗಳಲ್ಲಿ ಗಳಿಕೆ ಮಾಡಿಕೊಳ್ಬಹುದು. 5ರಿಂದ 8 ಸ್ಥಾನಗಳಲ್ಲಿ ಮಾತ್ರ YSRCP ಗೆಲ್ಲೋದಕ್ಕೆ ಸಾಧ್ಯ ಆಗ್ಬೋದು. YSRCP 5ರಿಂದ 8 ಸ್ಥಾನಗಳನ್ನು ಗಳಿಸಬಹುದು. ಇಂಡಿಯಾ ಕೂಟ ಇಲ್ಲಿ ಶೂನ್ಯ ಸಾಧನೆಗೆ ಸೀಮಿತ ಆಗುತ್ತೆ ಅಂತೇಳಿ. ಯಾಕಂದರೆ ಇಲ್ಲಿ ಕಾಂಗ್ರೆಸ್ಗೆ ಯಾವುದೇ ರೀತಿಯಾದಂತಹ ಬಲವೂ ಕೂಡ ಹೊಂದಿಲ್ಲ. ಆಂಧ್ರ ಪ್ರದೇಶದ ಮಟ್ಟಿಗೆ ನೋಡೋದಾದ್ರೆ ಆಂಧ್ರ ಪ್ರದೇಶದಲ್ಲಿ ಬಹುತೇಕ ತನ್ನ ನೆಲೆಯನ್ನು ಕಳ್ಕೊಂಡಿರುವಂಥದ್ದು ಕಾಂಗ್ರೆಸ್. ಹೀಗಾಗಿ ಅಲ್ಲಿ ಈ ಬಾರಿ ಇಂಡಿಯಾ ಕೂಟ ಶೂನ್ಯಕ್ಕೆ ತೃಪ್ತಿ ಪಡಬೇಕಾಗತ್ತೆ. BJP 4ರಿಂದ 6 ಸ್ಥಾನಗಳಲ್ಲಿ ಗಳಿಕೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆಯೂ ಕೂಡ ಇದೆ. ಇದರ ಜೊತೆಗೇನೆ ತೆಲಂಗಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನೋಡೋಣ. ತೆಲಂಗಾಣದಲ್ಲಿ ನ್ಯೂಸ್ 18 ನಡೆಸಿರುವಂತಹ ಮೆಗಾ ಎಕ್ಸಿಟ್ ಪೋಲ್ನ ಪ್ರಕಾರ NDA 7ರಿಂದ 10 ಸ್ಥಾನಗಳು, ಇಂಡಿಯಾ ಕೂಡ 5ರಿಂದ 10 ಸ್ಥಾನಗಳನ್ನು ಗಳಿಕೆ ಮಾಡಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. NDA 7ರಿಂದ 10 ಸ್ಥಾನಗಳು, ಇಂಡಿಯಾ 5ರಿಂದ 8 ಸ್ಥಾನಗಳಲ್ಲಿ ಗಳಿಕೆಯನ್ನು ಮಾಡಿಕೊಳ್ಬಹುದು. ಇಂಡಿಯಾ 5ರಿಂದ 8 ಸ್ಥಾನಗಳು, ಇದು ಕಾಂಗ್ರೆಸ್ಸೇ ಗೆಲ್ಲಬಹುದಾಗಿರುವಂತಹ ಸೀಟ್ಗಳು ಅಂತ ಹೇಳಿ. BJPಯು ಇಲ್ಲಿ NDA ಹೇಳಿದ ತಕ್ಷಣ ಅಲ್ಲಿ BJP ಕೂಡ 7ರಿಂದ 10 ಸ್ಥಾನಗಳಲ್ಲಿ BJP ಗೆಲ್ಲಬಹುದು. ಹಾಗೆಯೇ 5ರಿಂದ 8 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಇನ್ನು BRS ಮತ್ತು AIMIM ಸೇರಿದಂತಹ ಇತರರು 3ರಿಂದ 5 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಸಾಧ್ಯತೆ ಈಗ ಕಂಡು ಬರ್ತಾ ಇರುವಂಥದ್ದು. ತೆಲಂಗಾಣಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣದಲ್ಲಿ 7ರಿಂದ 10 ಸ್ಥಾನಗಳಲ್ಲಿ NDA ಅಥವಾ BJP ಗೆಲುವನ್ನು ದಾಖಲಿಸಿಕೊಳ್ಳುತ್ತೆ ಅಂತೇಳಿ. 5ರಿಂದ 8 ಸ್ಥಾನಗಳಲ್ಲಿ ಇಲ್ಲಿ ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ ಮೂಲಕವಾಗಿ ಗೆಲುವನ್ನು ದಾಖಲಿಸಿಕೊಳ್ಳುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. BRS ಮತ್ತು AIMIM ಸೇರಿದಂತಹ ಇತರರು 3ರಿಂದ 5 ಸ್ಥಾನಗಳನ್ನು ಗಳಿಕೆ ಮಾಡಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಹೀಗೆ ಒಟ್ಟಾರೆಯಾಗಿ ದಕ್ಷಿಣ ಭಾರತದಲ್ಲಿ ನಡೆಸಿರುವಂತಹ ನ್ಯೂಸ್ 18ನ ಮೆಗಾ ಎಕ್ಸಿಟ್ ಪೋಲ್ನ ರಿಸಲ್ಟ್ ಪ್ರಕಾರವಾಗಿ NDA 51ರಿಂದ 54 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂಥದ್ದು ಇದೆ. ಇಂಡಿಯಾ ಕೂಟ 64ರಿಂದ 67 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು. ಇಂಡಿಯಾ ಕೂಟ 64ರಿಂದ 67 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡ್ರೆ NDA 51ರಿಂದ 54 ಸೀಟ್ಗಳನ್ನು ಗಳಿಕೆ ಮಾಡಿಕೊಳ್ಬಹುದು ಅಂತೇಳಿ. ಇದರಲ್ಲೂ ಕೂಡ ಬ್ರೇಕಪ್ ಅನ್ನು ನಾವು ನೋಡ್ತಾ ಹೋದಾಗ ಭಾರತೀಯ ಜನತಾ ಪಕ್ಷ 34ರಿಂದ 36 ಸೀಟ್ಗಳನ್ನು ಗಳಿಸಬಹುದು. ಹಾಗೆಯೇ ಕಾಂಗ್ರೆಸ್ 31ರಿಂದ 34 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂತಹ ನಿರೀಕ್ಷೆ ಇರುವಂತದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.